ಸೊ ಡ್ರೈವಿಂಗ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಆಕ್ಸಿಲರೇಟ್ರ್ ಒತ್ತಿದ್ದಂಗೆ ಗೊತ್ತಾಗೋದು ಈ ಗಾಡೀಲಿ ಎಷ್ಟು ಟಾರ್ಕ್ ಇದೆ, ಎಷ್ಟು ಪಿಕಪ್ ಇದೆ ಅಂತ ಹೇಳಿ. ಯಾವ ಜಿಪ್ಪಲ್ಲಾರು ಇರಿ, ಝೂಮಲ್ಲಾರು ಇರಿ, ಝ್ಯಾಪಲ್ಲಾರು ಇರಿ, ಪಿಕಪ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಪ್ರತಿಯೊಂದರಲ್ಲೂ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಆಕ್ಸಿಲೇಟ್ರ್ ಪ್ರೆಸ್ ಮಾಡಿದಾಗ ಗಾಡಿ ರೆಸ್ಪಾನ್ಸ್ ಇರ್ಬೋದು ಅಥವಾ ಸಸ್ಪೆನ್ಷನ್ ಹ್ಯಾಂಡ್ಲಿಂಗ್ ಇರ್ಬೋದು, ಪ್ರತಿಯೊಂದರಲ್ಲೂ ನಿಮಗೆ ಈ ಮೋಡಿಂದ ಇನ್ನೊಂದು ಮೋಡಿಗೆ ಶಿಫ್ಟ್ ಆಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅದೇ ಎಸ್ಪೆಷಲಿ ಆ ಝೂಮ್ ಮೋಡಲ್ಲಿ ನೀವು ಹಾಕಿದಾಗ ಹೋಗೋ ಎಳೆಯೋ ಫೋರ್ಸ್ ಇದೆಯಲ್ಲ, ಹೌದು, ಹಿಂದ್ಗಡೆ ಸೀಟ್ ಹಿಂದೆಗಡೆ ಪುಷ್ ಮಾಡುತ್ತೆ. ಆ್ಯಂಡ್ ತುಂಬ ಸ್ಟೇರಿಂಗ್ ಈಸಿ ಇದೆ ಹ್ಯಾಂಡ್ಲ್ ಮಾಡೋದಕ್ಕೆ. ವೆಯ್ಟ್ ಜಾಸ್ತಿ ಆಗ್ತದೆ, ಸ್ಪೀಡ್ ಇನ್ಕ್ರೀಸ್ ಮಾಡಿದ ಹಾಗೇನೆ. ಸೊ ಹೈವೇನಲ್ಲಿ ಅಗೇನ್ ಕಂಫರ್ಟಬಲ್ ಅಂತ ಅನಿಸುತ್ತೆ, ಕಾನ್ಫಿಡೆನ್ಸ್ ಸಿಕ್ಕತ್ತೆ, ತುಂಬ ಭಯ ಆಗೋದಿಲ್ಲ, ಲೈಟ್ ವೆಯ್ಟ್ ಸ್ಟೇರಿಂಗ್ ಅಂತ. ಬಟ್ ಸಿಟಿ ಒಳಗಡೆ ಲೋ ಸ್ಪೀಡ್ಸಲ್ಲಿ ತುಂಬಾ ಲೈಟ್ ವೆಯ್ಟ್ ಇದೆ, ಈಸಿ ಟು ಹ್ಯಾಂಡಲ್, ತುಂಬ ಎಂಜಾಯ್ ಮಾಡ್ಬೋದು ಡ್ರೈವ್ನ, ಎಸ್ಪೆಷಲಿ ಝೂಮ್ ಮೋಡಲ್ಲಿ. ತುಂಬ ಒಳ್ಳೇದು ಅಬ್ಸರ್ವ್ ಮಾಡಿದ್ದಂದರೆ ಎಲ್ಲೂ ಗೇರ್ ಶಿಫ್ಟ್ಸಲ್ಲಿ ನಿಮಗೆ ಲ್ಯಾಗ್ ಅಂತ ಕಾಣಿಸ್ತಿಲ್ಲ. ತುಂಬ ಚೆನ್ನಾಗಿ ಶಿಫ್ಟ್ಸ್ ಆಗ್ತಿದೆ, ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಎರಡೂ ಕೂಡ ತುಂಬ ಚೆನ್ನಾಗಿ ಆಗ್ತಿದೆ. ಅಂದರೆ ಗೇರ್ ಬಾಕ್ಸ್ ಟ್ಯೂನಿಂಗ್, ಎಸ್ಪೆಷಲಿ ಆ ಮೋಡ್ಸ್ ಪ್ರಕಾರ ಗೇರ್ ಬಾಕ್ಸ್ ಟ್ಯೂನಿಂಗ್ ತುಂಬ ಚೆನ್ನಾಗಿದೆ. ಸೊ ರೈಡ್ ಬಗ್ಗೆ ಏನೋ ನನಗೆ ಅನಿಸಿದ್ದು ಆ್ಯಕ್ಚುಲಿ ತುಂಬ ಕಂಫರ್ಟಬಲ್ ಆಗಿದೆ. ನಾವು ಹೆಚ್ಚು ಸಿಟಿನಲ್ಲೇ ಓಡಿಸಿದ್ದೀವಿ, ಹೈವೇನಲ್ಲಿ ಸ್ವಲ್ಪ ಏನೋ ಜಾಸ್ತಿ ಓಡಿಸಿಲ್ಲ. ಬಟ್ ಸಿಟಿನಲ್ಲಿ ಈ ಹಂಪ್ಗಳು ನೀವು ಹಾರಿಸ್ತಿದ್ದಂಗೆ ಅಷ್ಟು ಹಾರ್ಡ್ ಇಲ್ಲ, ಸಸ್ಪೆನ್ಷನ್ ಸಾಫ್ಟಾಗೇ ಇದೆ. ಬಟ್ ಹೈಯರ್ ಸ್ಪೀಡ್ಸ್ ಹೋದಾಗ ಸಸ್ಪೆನ್ಷನ್ನು ಸ್ವಲ್ಪ ಹಾರ್ಡ್ ಆಗುತ್ತೆ. ಅಂದರೆ ನಿಮಗೆ ತುಂಬ ಟಾಸ್ ಮಾಡೋದು, ಎತ್ತಾಕೋದಾಗಲಿ ಅಂತ ಆ ಫೀಲಿಂಗ್ ಬರೋದಿಲ್ಲ. ಬ್ರೇಕ್ಸ್ ಕೂಡ ತುಂಬ ಚೆನ್ನಾಗಿದೆ, ನಿಮ್ಗೆ ಕಾನ್ಫಿಡೆನ್ಸ್ ಸಿಕ್ಕತ್ತೆ. ಬ್ರೇಕ್ ಒತ್ತಿದಾಗ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ನಿಮ್ಗೊಂದು ಅಂದಾಜು ಇರುತ್ತೆ. ಅಗೇನ್ ಇದು ಡೀಸೆಲ್ ಕಾರ್ ಆದ್ರಿಂದ ಸ್ವಲ್ಪ ಡೀಸೆಲ್ ಎಂಜಿನ್ ನಾಯ್ಸ್ ಕೇಳಿಸ್ತಾ ಇದೆ. ಪೆಟ್ರೋಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಪೆಟ್ರೋಲ್ ಇಂಜಿನ್ ಇಸ್ ವೆರಿ ರಿಫೈನ್ಡ್, ವೆರಿ ಸ್ಮೂತ್, ವೆರಿ ಸೈಲೆಂಟ್. ಬಟ್ ಈ ಡೀಸೆಲ್ ಇಂಜಿನಲ್ಲಿ ಸ್ವಲ್ಪ ನಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ. ಹೌದು. ಆ್ಯಂಡ್ ಒಂದು ಸೌಂಡ್ ಇದೆ, ಬೆಲ್ಟ್ ಸೌಂಡ್ ಅನ್ಸುತ್ತೆ, ಅದು ಕಂಟಿನ್ಯೂಸ್ ಆಗಿ ಗಾಡಿ ಸ್ಟಾರ್ಟ್ ಆಗಿದ್ದಾಗ್ಲೂ ಇರುತ್ತೆ. ಕಟಕಟ ಅಂತ ಹೇಳಿ ಒಂದು ನಾಯ್ಸ್, ಅದು ಅನಾಯಿಂಗ್ ಸ್ವಲ್ಪ. ಅಂದರೆ ನಾವು ಮ್ಯೂಸಿಕ್ ಹಾಕೊಂಡ್ರೆ ಅಷ್ಟೊಂದು ಕೇಳಿಸಲ್ವೇನೋ, ನಾವು ಮ್ಯೂಸಿಕ್ ಆಫ್ ಮಾಡಿಕೊಂಡು ಅದನ್ನೇ ಹುಡುಕ್ತಾ ಇದೀವಲ್ಲ, ಸೊ ಒಂಥರ ಎದ್ದು ಕೇಳಿಸ್ತಾ ಇದೆ ಅದು.